ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಗದ್ಯ ಯಶೋಧರೆ. ಬರೆದವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಆರಿಸಿದ ಭಾಗ ಯಶೋಧರೆ ನಾಟಕ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಯಶೋಧರೆ ಮತ್ತೊಮ್ಮೆ ಯಾರನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ. ಯಶೋಧರೆ ಮತ್ತೊಮ್ಮೆ ಪತಿಯನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ. ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರು ಯಾರು? ಯಶೋಧರೆಯ ಮಗ ರಾಹುಲ ತಂದೆಯನ್ನು ಕರೆತರಲು ಹೋಗುವೆನೆನ್ನುತ್ತಾನೆ. ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರು ಯಾರು? ಯಶೋಧರೆಯ ಸಖಿ ಅಂಬಿಕೆಯು ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸುತ್ತಾಳೆ. ಸಂಪ್ರದಾಯಕ್ಕೆ ವಿರುದ್ಧವಾದುದು ಯಾವುದು? ಸನ್ಯಾಸಿಯಾದವನು ತನ್ನ ಹೆಂಡತಿಯನ್ನು ನೋಡುವುದು ಸಂಪ್ರದಾಯಕ್ಕೆ ವಿರೋಧವಾದುದು ಎನ್ನಲಾಗಿದೆ. ಈಗ ನೀನಿರುವ ಸ್ಥಿತಿ ಯಾವುದೆಂದು ರಾಜ ಹೇಳುತ್ತಾನೆ. ಈಗ ನೀನಿರುವುದು ಸನ್ಯಾಸದ ಸ್ಥಿತಿಯಲ್ಲಿಯೇ ಎಂದು ಯಶೋಧರೆಗೆ ರಾಜ ಹೇಳುತ್ತಾನೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ. ಯಶೋಧರೆ ರಾಜನನ್ನು ಪೀಠದಲ್ಲಿ ಕುಳಿತುಕೊಳ್ಳುವಂತೆ ಹೇಳುತ್ತಾಳೆ. ಅನಂತರ ತನ್ನ ಮನದ ಬೇಡಿಕೆಯನ್ನು ಅವನ ಮುಂದೆ ಇಡುತ್ತಾಳೆ. ನಿನ್ನ ಸಹೋದರಿಯ ಮಗಳೆಂದು ಕರೆತಂದು ಸಾಕಿ ಸೊಸೆಯನ್ನಾಗಿ ಮಾಡಿಕೊಂಡಿರಿ, ಪತಿಯನ್ನು ಕೊಟ್ಟಿರಿ. ಇನ್ನೊಮ್ಮೆ ನನ್ನ ಪತಿಯನ್ನು ನನಗಿತ್ತು ಕಾಪಾಡಿರಿ ಎಂದು ವಿನಂತಿಸಿಕೊಳ್ಳುತ್ತಾಳೆ. ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ? ಈ ದಿನದ ರಾತ್ರಿಯಲ್ಲಿ ನಿದ್ದೆ ಮಾಡಿದಾಗ ಯಾವ ಕನಸಿನ ಮೊಸಳೆ ನನ್ನನ್ನು ಹಿಡಿದುಕೊಳ್ಳುವುದೋ, ಇನ್ನೆಷ್ಟು ಸಂಕಟ ಪಡಬೇಕೋ ಎಂದು ನನ್ನ ಮನಸ್ಸು ಹೆದರಿಕೆಯಿಂದ ನಡುಗುತ್ತಿದೆ ಎಂದು ಯಶೋಧರೆ ರಾಜನಿಗೆ ಮಂಡಿಯೂರಿ ನಮಸ್ಕರಿಸುತ್ತಾ ಹೇಳುತ್ತಾಳೆ. ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು? ಸನ್ಯಾಸಿಯಾದವನು ಸತಿಯನ್ನು ನೋಡುವುದು ಸಂಪ್ರದಾಯದ ವಿರೋಧವೆಂದು ರಾಜನು ಹೇಳುತ್ತಾನೆ. ಆಗ ಯಶೋಧರೆ, ಗಾರ್ಗಿ ಎಂಬುವವಳು ಸನ್ಯಾಸಿಯಾದ ಪತಿಯೊಡನೆ ಕಾಡಿಗೆ ಹೋದಳೆಂದು ಕೇಳಿದ್ದೇನೆ. ನಾನೂ ಸನ್ಯಾಸವನ್ನು ಸ್ವೀಕರಿಸಿ ಪತಿಯ ಬಳಿಗೆ ಹೋದರೆ ಎನ್ನುತ್ತಾಳೆ. ಆಗ ರಾಜನು, ಈಗ ನೀನಿರುವ ರೀತಿಯೂ ಸನ್ಯಾಸವಲ್ಲವೇ ಎನ್ನುತ್ತಾನೆ. ಯಶೋಧರೆಯ ಆಂತರ್ಯದಲ್ಲಿರುವ ಸಂದೇಹವೇನು? ಮಗನು ತನ್ನ ತಂದೆಯನ್ನು ನೋಡಬೇಕೆಂದು ಆಶಿಸುತ್ತಿದ್ದಾನೆ, ಅದಕ್ಕೆ ಬೇಡವೆಂದು ಹೇಳುವುದು ಸರಿಯಾಗುವುದೇ ಎನ್ನುವ ಸಂದೇಹ ಯಶೋಧರೆಯ ಆಂತರ್ಯವನ್ನು ಕಾಡುತ್ತದೆ.
ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಥವಾ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಬೇಹಿನವರನ್ನು ಕಳಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು? ಹುಟ್ಟಿದ ಮೇಲೆ ತಂದೆಯನ್ನು ನೋಡದೇ ಇರುವ ರಾಹುಲನಿಗೆ ತನ್ನ ತಂದೆಯನ್ನು ನೋಡಬೇಕು, ಕರೆತಂದು ತಾಯಿಯ ದುಃಖವನ್ನು ತೀರಿಸಬೇಕು ಎನ್ನುವ ಆಸೆ. ಯಶೋಧರೆಗೂ ಪತಿಯನ್ನು ಕಾಣುವ ಬಯಕೆ. ಅವಳ ಪತಿ ಈಗ ಸನ್ಯಾಸಿಯಾಗಿದ್ದಾನೆ. ಸನ್ಯಾಸಿಯು ಸತಿಯನ್ನು ನೋಡಬಾರದು ಎನ್ನುವುದು ಸಂಪ್ರದಾಯ. ಈ ಸಮಸ್ಯೆಯ ಪರಿಹಾರಕ್ಕಾಗಿ ಬೇಹಿನವರನ್ನು ಕಳಿಸಿ ಸಿದ್ಧಾರ್ಥನ ಅಭಿಪ್ರಾಯ ಪಡೆದು ಮುಂದಿನ ಕಾರ್ಯ ಕೈಗೊಳ್ಳುವುದೆಂದು ರಾಜ ಮತ್ತು ಯಶೋಧರೆ ನಿರ್ಧರಿಸುತ್ತಾರೆ. ಆಗ ರಾಹುಲ ಅದನ್ನು ವಿರೋಧಿಸುತ್ತಾನೆ. ನೀವು ಅವರನ್ನು ನೋಡಿದ್ದೀರಿ, ನಿಮಗೆ ಅವರನ್ನು ನೋಡುವ ಆಸೆ ನನಗಿರುವಷ್ಟು ಇಲ್ಲ. ನಾನು ಅವರನ್ನು ನೋಡಬೇಕು. ನಾನು ಮರಳಿ ಬರಲಾರೆ ಎನ್ನುವ ಭಯ ಬೇಡ. ತಂದೆಯನ್ನು ನೋಡಿ ಅವರೊಡನೆ ಇದ್ದು ಮಾತನಾಡಿ ಬರಬೇಕೆಂಬುದು ನನ್ನ ಬಹುದಿನದ ಆಸೆ. ನಾನು ಬರಲಾರೆ ಎನ್ನುವ ಸಂಶಯವಿದ್ದರೆ ಅಂಬಿಕೆಯನ್ನು ನನ್ನೊಡನೆ ಕಳಿಸು. ನಾವಿಬ್ಬರೂ ಹೋಗಿ ತಂದೆಯನ್ನು ಕರೆತರುತ್ತೇವೆ ಎಂದು ರಾಹುಲ ತನ್ನ ತಾಯಿ ಮತ್ತು ಅಜ್ಜನಿಗೆ ಹೇಳುತ್ತಾನೆ. ಯಶೋಧರೆಯ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು? ಯಶೋಧರೆಯು ತನ್ನದು ಕೆಟ್ಟ ವಿಧಿ ಎಂದಾಗ ರಾಜನು ಹೀಗೆ ಹೇಳುತ್ತಾನೆ: ನಿನ್ನದು ದುರ್ವಿಧಿ ಎಂದು ಭಾವಿಸಬೇಡ. ಈಗ ನಿನ್ನ ಒಡೆಯ ಲೋಕಕ್ಕೆ ಪೂಜ್ಯನೆನಿಸಿದ್ದಾನೆ. ರಾಜ್ಯದ ಆಳ್ವಿಕೆ ಎನ್ನುವ ಕಿರಿಯ ಹಿರಿಮೆಯನ್ನು ಮೀರಿದ್ದಾನೆ. ಜಗತ್ತಿನ ಜೀವಿಗಳನ್ನು ಉದ್ಧರಿಸುವ ಹಿರಿದಾದ ಮಹಿಮೆಯನ್ನು ಹೊಂದಿದ್ದಾನೆ. ರಾಜಾಧಿರಾಜರ ಗುಂಪುಗಳಿಂದ ಸೇವೆ ಮಾಡಿಸಿಕೊಳ್ಳುತ್ತಾ ಚಕ್ರಾಧಿಪತಿಯಂತೆ ಇದ್ದಾನೆ. ನಿನ್ನ 10 ವರ್ಷಗಳ ತಪಸ್ಸೇ ಆಕಾರ ಪಡೆದಂತಿರುವ ನಿನ್ನ ಮಗನು ಈಗ ತಂದೆಯನ್ನು ಕರೆತರಲು ಹೊರಟಿದ್ದಾನೆ. ಅವನು ಆ ಕಾರ್ಯದಲ್ಲಿ ಯಶಸ್ವಿಯಾಗುತ್ತಾನೆ ಎಂದು ಸಮಾಧಾನ ಹೇಳುತ್ತಾನೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಸೋದರಿಯ ಸುತೆಯೆಂದು ಎಳೆತನದಲ್ಲೇ ನನ್ನ ಕರೆತಂದು ಸಾಕಿದಿರಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಯಶೋಧರೆ ನಾಟಕದಲ್ಲಿ ಈ ಹೇಳಿಕೆ ಇದೆ. ಅಂಬಿಕೆಯೊಂದಿಗೆ ಬಂದ ರಾಜನಿಗೆ ನಮಸ್ಕರಿಸಿ ಪೀಠದಲ್ಲಿ ಕೂರಿಸಿದ ಬಳಿಕ ಯಶೋಧರೆ ರಾಜನಿಗೆ ಮೇಲಿನ ಮಾತುಗಳನ್ನು ಹೇಳಿದ್ದಾಳೆ. ಅಮ್ಮಾಜಿ, ನಿನಗೆ ಭಯ ಬೇಡಮ್ಮ, ನಾನು ಮರಳಿ ಬಹೆನಮ್ಮ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಯಶೋಧರೆ ನಾಟಕದಲ್ಲಿ ಈ ವಾಕ್ಯವಿದೆ. ಬೇಹಿನವರನ್ನು ಕಳುಹಿಸಿ ಸಿದ್ಧಾರ್ಥನ ಅಭಿಪ್ರಾಯವನ್ನು ತಿಳಿದು ಮುಂದಿನ ಕ್ರಮದ ಬಗ್ಗೆ ನಿರ್ಧರಿಸುವುದೆಂದು ರಾಜ ಮತ್ತು ಯಶೋಧರೆ ತೀರ್ಮಾನಿಸುತ್ತಾರೆ. ತಂದೆಯನ್ನು ಕಂಡು ಕರೆತರಲು ಕಾತರಿಸುತ್ತಿದ್ದ ರಾಹುಲನಿಗೆ ಆಗ ನಿರಾಶೆಯಾಗುತ್ತದೆ. ತಾನು ಅಲ್ಲಿಗೆ ಹೋದರೆ ಹಿಂದಿರುಗಿ ಬರುವುದಿಲ್ಲವೇನೋ ಎನ್ನುವ ತಾಯಿಯ ಸಂದೇಹವನ್ನು ನಿವಾರಿಸಲು ಅವನು ತಾಯಿಗೆ ಹೀಗೆ ಹೇಳಿದ್ದಾನೆ: ನಿನ್ನ ವಿಧಿ ಕೆಟ್ಟುದೆಂದು ಎಣಿಸದಿರು ಅಮ್ಮಾಜಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ರಚಿಸಿದ ಯಶೋಧರೆ ನಾಟಕದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಯಶೋಧರೆಗೆ ರಾಜನು ಹೀಗೆ ಹೇಳಿದ್ದಾನೆ: ಯಶೋಧರೆ, ಅಂಬಿಕೆಯೂ ಮಗನು ತನ್ನನ್ನು ಮರೆತರೆ ಅದು ತನ್ನ ವಿಧಿಯೆಂದುಕೊಳ್ಳುತ್ತೇನೆ ಎಂದಾಗ ರಾಜ ನೀನು ದುರ್ವಿಧಿಯವಳು ಅಲ್ಲವೆಂದು ಮೇಲಿನ ಮಾತುಗಳನ್ನು ಆಡುತ್ತಾನೆ.
ಮುಳುಗಲಿನ್ನಾವ ಕನಸಿನ ಮೊಸಳೆ ಹಿಡಿಯುವುದೋ. ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ಯಶೋಧರ ನಾಟಕದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ನಿಜ ಜೀವನದಲ್ಲಿ ನೋವನ್ನು ಅನುಭವಿಸುತ್ತಿರುವ ನಿನಗೆ ಕನಸು ಹಿಂಸೆಯನ್ನು ಉಂಟು ಮಾಡುತ್ತಿದೆ ಎಂದು ರಾಜನು ಯಶೋಧರೆಗೆ ಸಾಂತ್ವನ ನೀಡುವಂತೆ ಹೇಳುತ್ತಾನೆ. ಆಗ ಯಶೋಧರೆ ಮೇಲಿನಂತೆ ಉತ್ತರಿಸುತ್ತಾಳೆ.